ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಆಮ್ ಆದ್ಮಿ ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ಸಂಸದ ರಾಘವ್ ಚಡ್ಡಾ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಬಾಯ್ ಹೇಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇದು ಒಂದು ಅರ್ಥದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತು ಅದರ ಮುಖ್ಯಸ್ಥರು ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಎದುರಾಗಿರುವಂಥದ್ದು. ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ರಾಘವ್ ಚಡ್ಡಾ ಅವರು ಯಾಕಾಗಿ ಆಮ್ ಆದ್ಮಿ ಪಕ್ಷವನ್ನು ತೊರೆದ್ರು ಅನ್ನುವಂಥ ಚರ್ಚೆಗಳು ಬೇಕಾದಷ್ಟು ಆಗ್ತಾ ಇದೆ. ರಾಘವ್ ಚಡ್ಡಾ ಅವರು ಸೇರಿದಂತೆ 7 ಜನ ಸಂಸದರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್, ಹರ್ಭಜನ್ ಸಿಂಗ್, ಸ್ವಾತಿ ಮಲಿವಾಲ್, ರಾಜೇಂದ್ರ ಗುಪ್ತಾ, ವಿಕ್ರಮ್ ಸಿಂಗ್ ಅನ್ನುವಂಥ 7 ಜನ ಸಂಸದರು, 3 ಜನ ಅಧಿಕೃತವಾಗಿ ಈಗಾಗಲೇ ಸೇರ್ಪಡೆಗೊಂಡಿದ್ದಾರೆ. ಇನ್ನು 4 ಜನ ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ ಅನ್ನುವಂಥ ವಿಚಾರಗಳು. ಆಪರೇಷನ್ ಬಿಜೆಪಿ ಮುಖಾಂತರ ಪಂಜಾಬಿನ ಜನತೆಗೆ ಬಿಜೆಪಿಯವರು ದ್ರೋಹ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದಿಂದ ಹೋಗಿರುವಂಥ ಈ ಸಂಸದರು ಕೂಡ ಪಂಜಾಬಿನ ಜನತೆಗೆ ದ್ರೋಹ ಮಾಡಿದ್ದಾರೆ. ಪಂಜಾಬಿನ ಜನತೆ ಅವರನ್ನು ಕ್ಷಮಿಸೋದಿಲ್ಲ ಅನ್ನುವಂಥ ವಿಚಾರಗಳನ್ನು ಆಮ್ ಆದ್ಮಿ ಪಕ್ಷದ ನಾಯಕರು ಇವರ ವಿರುದ್ಧ ಕಿಡಿಯನ್ನು ಕಾರ್ತಾ ಇದ್ದಾರೆ. ಬಟ್ ಮೀನ್ವೈಲ್ ಇದರ ಹಿಸ್ಟ್ರಿಯನ್ನು ನೋಡ್ತಾ ಹೋಗೋಣ. 2012ರಲ್ಲಿ ಆಮ್ ಆದ್ಮಿ ಪಕ್ಷ ಆರಂಭವಾಗುತ್ತೆ, ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಕೂಡ ಹಿಡಿಯುತ್ತೆ. ಮೀನ್ವೈಲ್ ಈಗ ಪ್ರಸ್ತುತವಾಗಿ ಭಾರತದಲ್ಲಿ ಒಂದೇ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥದ್ದು, ಅದು ಪಂಜಾಬ್. 2022ರಲ್ಲಿ ಅಂದರೆ ಇದಕ್ಕೆ ಮುನ್ನ 2012ರಲ್ಲಿ ಆರಂಭವಾದಂಥ ಆಮ್ ಆದ್ಮಿ ಪಕ್ಷ ಮೊದಲಿನ ಇನಿಷಿಯಲ್ ಡೇಸ್ನಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆಗೆ ಗುರುತಿಸಿಕೊಂಡು ಪ್ರಬಲ ನಾಯಕರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ರಾಘವ್ ಚಡ್ಡಾ ಅವರ ಪಾತ್ರ ಬಹಳಷ್ಟಿದೆ. ಮತ್ತು 2022ರ ಪಂಜಾಬಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಹಳಷ್ಟು ಮುಂಚೂಣಿಯಲ್ಲಿ ನಿಂತು ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ರಾಘವ್ ಚಡ್ಡಾ ಅವರ ಪಾತ್ರವೂ ಕೂಡ ಬಹಳಷ್ಟಿದೆ. ಒಂದರ್ಥದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ರೀತಿ ಬಿಂಬಿಸಿಕೊಂಡವರು, ಅಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದುಕೊಂಡವರು ರಾಘವ್ ಚಡ್ಡಾ ಅವರು. ಇದಾದ ನಂತರ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಕಳೆದುಕೊಳ್ಳುತ್ತೆ ಆಮ್ ಆದ್ಮಿ ಪಕ್ಷ. 2024ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಇಡಿ ದಾಳಿಯಾಗುತ್ತೆ. ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಬಂಧನಕ್ಕೆ ಒಳಗಾಗ್ತಾರೆ. ಅವರು ಬಂಧನಕ್ಕೆ ಒಳಗಾದಾಗ ಇದೇ ರಾಘವ್ ಚಡ್ಡಾ ಅವರು ವಿದೇಶದಲ್ಲಿರ್ತಾರೆ. ವಿದೇಶದಲ್ಲಿದ್ದ ಕ್ಷಣಕ್ಕೆ ಅವರು ಇಲ್ಲಿ ಬರೋದಕ್ಕಾಗೋದಿಲ್ಲ. ಮತ್ತು ಅದರ ಜೊತೆಗೆ ಏನು ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ಏನು ಈ ಒಂದು ಹೋರಾಟಗಳು ಎಲ್ಲವೂ ನಡೆಯಿತು, ಇದನ್ನು ವಿರೋಧಿಸಿ, ಇವರ ಮೇಲೆ ಇಡಿ ದಾಳಿಯಾಗಿರುವಂಥದ್ದನ್ನು ವಿರೋಧಿಸಿ, ಆ ಯಾವ ಹೋರಾಟಗಳಲ್ಲೂ ಕೂಡ ಇವರು ಅಂದರೆ ರಾಘವ್ ಚಡ್ಡಾ ಅವರು ಗುರುತಿಸಿಕೊಳ್ಳಲಿಲ್ಲ. ಅಲ್ಲಿಂದ ಒಂದು ರೀತಿಯಾದಂಥ ಜಿದ್ದಾಜಿದ್ದಿ ಶುರುವಾಗುತ್ತೆ. ಒಂದು ರೀತಿಯಾದಂಥ ಅಸಮಾಧಾನ ಅರವಿಂದ್ ಕೇಜ್ರಿವಾಲ್ಗೆ ರಾಘವ್ ಚಡ್ಡಾ ಅವರ ಮೇಲೆ ಶುರುವಾಗುತ್ತೆ. ಅದಾದ ಮೇಲೆ ಅಂದರೆ ತಮ್ಮ ಪರವಾಗಿ ಧ್ವನಿ ಎತ್ತಿಲ್ಲ ಅನ್ನುವಂಥದ್ದು ಒಂದು ಕಡೆ, ಅದರ ಜೊತೆಗೆ ಪಕ್ಷದ ಪರವಾಗಿ ಮಾತನಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಎಲ್ಲೂ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ಇದೇ ರಾಘವ್ ಚಡ್ಡಾ ಅವರನ್ನು ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಆಮ್ ಆದ್ಮಿ ಪಕ್ಷದವರು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಕೆಳಗಡೆ ಇಳಿಸ್ತಾರೆ. ಅದಾದ ಮೇಲೆ ಆ ಜಾಗಕ್ಕೆ ಅಶೋಕ್ ಮಿತ್ತಲ್ ಬರ್ತಾರೆ. ಅಶೋಕ್ ಮಿತ್ತಲ್ ಮೇಲೆ ಕೂಡ ಇಡಿ ದಾಳಿ ಆಗುತ್ತೆ. ಆಮೇಲೆ ಅಶೋಕ್ ಮಿತ್ತಲ್ ಈಗ ರಾಘವ್ ಚಡ್ಡಾ ಅವರ ಜೊತೆಗೆ ಬಿಜೆಪಿಯನ್ನು ಸೇರಿದ್ದಾರೆ. ಈ ಉಪನಾಯಕ ಸ್ಥಾನದಿಂದ ವಜಾ ಮಾಡಿದಂಥ ನಂತರದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ರಾಘವ್ ಚಡ್ಡಾ ಅವರು ಬಹಳಷ್ಟು ಸುದ್ದಿಯಲ್ಲಿರ್ತಾರೆ. ಇದೇ ನೇರವಾಗಿ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆಗೆ ಬಹಳಷ್ಟು ವಿರೋಧಗಳನ್ನು ನೇರವಾಗಿ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದ್ದರು. ಬಟ್ ಫೈನಲಿ ನಿನ್ನೆ ರಾಘವ್ ಚಡ್ಡಾ ಅವರು ಸೇರಿದಂತೆ 7 ಜನ ಸಂಸದರು ಈಗ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಕಾರಣ ಇದು, ಯಾಕಾಗಿ ಆಮ್ ಆದ್ಮಿ ಪಾರ್ಟಿಯನ್ನು ರಾಘವ್ ಚಡ್ಡಾ ತೊರೆದ್ರು ಅಂತ. ಈ ಮಧ್ಯೆ ಪಂಜಾಬ್ನಲ್ಲಿ ಇರುವಂತಹ ನಾಯಕರು, ಆಮ್ ಆದ್ಮಿ ಪಕ್ಷದ ನಾಯಕರೆಲ್ಲರೂ ಕೂಡ ಇವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ, ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಅವರು ಹೇಳ್ತಾ ಇರುವಂಥದ್ದು 2027ರ ಚುನಾವಣೆ ಮುಂಚೆ ಇವರು ಪಂಜಾಬಿನ ಜನತೆಗೆ ಮೋಸ ಮಾಡಿದ್ದಾರೆ, ಅವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ, ದ್ರೋಹ ಮಾಡಿದ್ದಾರೆ, ಇದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕನಾದಂತಹ ಪಾಠ ಕಲಿಸ್ತಾರೆ ಅವರು ಅಂತದೆಲ್ಲ ಮಾತಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದ ನಾಯಕರು. ಬಟ್ ರಾಘವ್ ಚಡ್ಡಾ ಈಗ ಬಿಜೆಪಿಗೆ ಸೇರ್ಪಡೆಗೊಂಡಿರುವಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಶಾಕ್ ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.